ನಮಸ್ಕಾರ ಮಾರ್ರೆ, ಹೆಂಗದೀರಾ? ನಾನು ನಿಮ್ಮ ಸುಜಾತ ಮಲ್ನಾಡ್. ನಾನಿವತ್ತು ಬೆಳಗತೆ ಎಲ್ಲ ಬೇಗ ತಿಂಡಿ ಅಡುಗೆ ಎಲ್ಲ ಮುಗಿಸ್ಕೊಂಡು ನಮ್ಮಮ್ಮ ಊರಿಂದ ಪಾರ್ಸೆಲ್ ಎಲ್ಲ ಕಳಿಸಿದ್ರಾ, ಅದರಲ್ಲಿ ಎಂತೆಂತ ಕಳಿಸಿದಾರಂತ ನೋಡೋಣ ಅಂತ ಶುರು ಮಾಡಿದೆ. ನಮ್ಮಮ್ಮ ಊರಿಂದ ಏನೇನೋ ಕೊಟ್ಟು ಕಳಿಸಿದಾರೆ, ಏನಿದೆ ಅಂತ ನೋಡೋಣ ಅಂತ ತೆಗಿತಾ ಇದ್ದೀನಿ. ನೋಡಿ, ನುಗ್ಗೆ ಸೊಪ್ಪು. ನಮ್ಮ ಮನೇಲಿದ್ದು ನುಗ್ಗೆ ಸೊಪ್ಪು ತುಂಬ ಚೆನ್ನಾಗಿ ಬೆಳೀತೆ, ದೊಡ್ಡ ಮರ ಕೂಡ ಇದೆ. ಅದರಲ್ಲಿ ನುಗ್ಗೆ ಸೊಪ್ಪನ್ನು ಕಳಿಸಿದ್ದಾರೆ. ಇನ್ನೇನೇನು ಕಳಿಸಿದ್ದಾರೆ ಅಂತ ನೋಡೋಣ. ಉರ್ಗನ್ ಸೊಪ್ಪು ಬೇರೆ ಇದೆ. ಉರ್ಗನ್ ಸೊಪ್ಪು ನೋಡಿದ್ದೀರಾ? ಬ್ರಾಹ್ಮಿ ಸೊಪ್ಪು ಅಂತೀವಲ್ಲ, ಇದೇನೆ. ನಮ್ಮ ಕಡೆ ಉರ್ಗನ್ ಸೊಪ್ಪು ಅಂತಲೂ ಕೂಡ ಕರಿತೀವಿ. ಇದರಲ್ಲಿ ಚಟ್ನಿ ಗಿಟ್ನಿ ಎಲ್ಲ ಮಾಡಿದರೆ ನೆನಪಿನ ಶಕ್ತಿ ಎಲ್ಲ ಜಾಸ್ತಿ ಬರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ಚಟ್ನಿ ಎಲ್ಲ ಮಾಡಿ ತಿಂತೀವಿ. ಮತ್ತು ಇದರಲ್ಲಿ ತಂಬುಳಿ ಕೂಡ ಮಾಡ್ತೀವಿ ನಮ್ಮ ಕಡೆ. ಇದು ಚಟ್ಟೆ ಸೊಪ್ಪು ಅಂಥೇಳಿ, ಇದರಲ್ಲೂ ಕೂಡ ಅಷ್ಟೇ ಪಲ್ಯ ಮಾಡ್ಬೋದು ಮತ್ತು ಪತ್ರೊಡೆ ಕೂಡ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈಗ ಮಳೆಗಾಲದಲ್ಲಂತೂ ಇದು ಯಥೇಚ್ಛವಾಗಿ ಬೆಳೆಯುತ್ತೆ. ಮಲೆನಾಡಲ್ಲಂತಲ್ಲ, ಎಲ್ಲ ಕಡೆಯೂ ಸಾಮಾನ್ಯವಾಗಿ ಈ ಸೊಪ್ಪು ಸಿಕ್ಕೇ ಸಿಗುತ್ತೆ. ತುಂಬ ರುಚಿಯಾಗಿರುತ್ತೆ ಕೂಡ ಇದು. ನಮ್ಮ ಕಡೆ ಇದನ್ನು ಗಾಂಧಾರಿ ಮೆಣಸು ಅಥವಾ ಜೀರಿಗೆ ಮೆಣಸು ಅಂತ ಹೇಳ್ತೀವಿ. ಇದು ತುಂಬಾ ಖಾರ ಇರುತ್ತೆ, ಆದರೆ ಆರೋಗ್ಯಕ್ಕೆ ಮಾತ್ರ ಇದೆಯಲ್ಲ ತುಂಬಾ ಒಳ್ಳೆಯದು. ದೇಹಕ್ಕೆ ತಂಪು ಕೊಡುವಂಥದ್ದು ಇದು. ಜಾಸ್ತಿಯಾಗಿ ಇದು ಆಯುರ್ವೇದಿಕ್ ಔಷಧಿಗಳಲ್ಲೆಲ್ಲ ಬಳಸ್ತಾರೆ. ನಮ್ಮ ಕಡೆ ಅಂತೂ ಮಲೆನಾಡಲ್ಲಿ ಎಲ್ಲರ ತೋಟದಲ್ಲೂ ಇದ್ದೇ ಇದೆ ಈ ಗಾಂಧಾರಿ ಮೆಣಸು ಅಥವಾ ಜೀರಿಗೆ ಮೆಣಸು ಅಂತ ಏನು ಹೇಳ್ತೀವಿ. ಇದೆಲ್ಲರ ತೋಟದಲ್ಲೂ ಸಾಮಾನ್ಯವಾಗಿ ಬೆಳೆಯುತ್ತೆ. ಆಮೇಲೆ ಬಾಳೆಕಾಯಿನ ಚಿಪ್ಪು ತೆಗೆದು ಈ ಥರ ಹಾಕಿದ್ದಾರೆ ನೋಡಿ. 2-3 ಕೊನೆ ಏನೋ ಹಾಕಿದ್ದೀನಿ ಇಂದ್ರಮ್ಮ, ಹಾಗಾಗಿ ಸುಮಾರಿದೆ. ಈ ರೀತಿಯಾಗಿ ಮಲೆನಾಡಲ್ಲಿ ಅಂತಿದ್ರೆ ಫ್ರೀಯಾಗಿ ಪಾರ್ಸೆಲ್ ದೂರಲ್ಲಿ ನಾವು ಮಕ್ಕಳಿದ್ರು ಪಾರ್ಸೆಲ್ ಬರುತ್ತೆ. ಹಾಗೆಯೇ ನಮ್ಮೂರಲ್ಲಿ ಅಂತ ಹೋದರೂ ಸಿಕ್ಕೇ ಸಿಗುತ್ತೆ ಇದು. ಇದೆಲ್ಲ ಫ್ರೀಯಾಗಿ ನಮಗೆ ಸಿಗುವಂಥದ್ದು, ಅದೊಂದು ಮಾತ್ರ ತುಂಬಾ ಅನುಕೂಲ ನಮಗೆ. ಮತ್ತು ನೋಡಿ, ಇದು ನೆಲ ಬಸ್ಲೆ ಅಂತ ಹೇಳ್ತೀವಿ. ಇದು ಗಿಡದ ಥರ ಬೆಳ್ಕೊಳ್ಳುತ್ತೆ. ಇದು ಬಳ್ಳಿ ಏನು ಬರೋದಿಲ್ಲ, ನೆಲದಲ್ಲೇ ಸಾಮಾನ್ಯವಾಗಿ ಬೆಳ್ಕೊಂಡಿರುತ್ತೆ. ಇದು ಎಲ್ಲ ಕಾಲದಲ್ಲೂ ಸಿಗುತ್ತೆ. ಮಳೆಗಾಲ, ಬೇಸಿಗೆಗಾಲ ಆ ಥರ ಏನಿರೋದಿಲ್ಲ, ಎಲ್ಲ ಕಾಲದಲ್ಲೂ ಇದು ಬೆಳೀತಾ ಇರುತ್ತೆ. ಸ್ವಲ್ಪ ನೀರಿನಂಶ ಇರೋ ಜಾಗದಲ್ಲಿ ನಟ್ರೆ ಸಾಕಿದು ಯಥೇಚ್ಛವಾಗಿ ಬೆಳೆಯುತ್ತೆ. ನಮ್ಮಮ್ಮಂಗೆ ಯಾವಾಗಲೂ ಇದೇ ಕೆಲಸ. ನಾವು ಊರಿಗೆ ಹೋದ್ರೂ ಅದೇ ಕೆಲಸ, ನಾವು ಇಲ್ಲಿದ್ರೂ ಅಷ್ಟೇ ಕೊಟ್ಟು ಕಳಿಸ್ತಾನೆ ಇರ್ತಾರೆ. ಅಮ್ಮಂದ್ರೆ ಹಾಗೆ ಅಲ್ವಾ, ಎಲ್ಲೋದ್ರೂ ಮಕ್ಕಳಿಗೆ ಅದು ಬೇಕು ಇದು ಬೇಕು ಅಂತ ಮಾಡ್ತಾನೆ ಇರ್ತಾರೆ. ತೆಂಗಿನಕಾಯಿ ನೋಡಿ, ಎಷ್ಟೆಷ್ಟು ದೊಡ್ಡ ತೆಂಗಿನಕಾಯಿ ಇದೆ ಅಂತ. ನಮ್ಮನೇಲಿ ತೆಂಗಿನ ಮರ ಕೂಡ ಇದೆ, ಹಾಗಾಗಿ ತೆಂಗಿನಕಾಯಿನೂ ಅಷ್ಟೇ ತುಂಬ ಕೊಟ್ಟು ಕಳಿಸಿದ್ದಾರೆ. ನೋಡಿ, ತವರು ಮನೆ ಉಡುಗೊರೆ ಏನೇನೆಲ್ಲ ಬಂದಿದೆ ಅಂತೇಳಿ. ಇನ್ನೊಂದು ಪ್ಯಾಕಲ್ಲಿ ಏನೋ ಇದೆ, ಅದು ಏನಂತ ನೋಡೋಣ. ಓಹೋ, ತುಂಬ ಇಷ್ಟವಾಗಿತ್ತು. ಏನಂತ ಕೇಳ್ಬೋದಾ? ನೋಡಿ, ಕೆಸುವಿನ ಎಲೆಲ್ಲೂ ಅಷ್ಟೇ ತುಂಬ ಥರದ ಅಡುಗೆಗಳನ್ನು ಮಾಡ್ಬೋದು. ಚಟ್ನಿ ಮಾಡ್ಬೋದು, ಗೊಜ್ಜು ಥರ ಮಾಡ್ಬೋದು, ಹಾಗೆ ಪತ್ರೊಡೆ ಮಾಡ್ಬೋದು. ಈ ರೀತಿಯಾಗಿ ಮಾಡ್ಕೊಬರ್ಬೋದು. ನೋಡಿ, ಎಷ್ಟೊಂದು ಎಲೆ ಇದೆ ಅಂತೇಳಿ. ನೋಡಿ, ಇಷ್ಟೆಲ್ಲ ಉಡುಗೊರೆ ತವ್ರ ಮನೆ ಕಡೆಯಿಂದ ಬಂದಿದೆ. ನೋಡಿ, ಹತ್ತಿರದಿಂದ ಒಂದ್ಸಲ ತೋರಿಸ್ತೀನಿ ನಾನು. ನೋಡಿ, ಇಲ್ಲಿ ಎಷ್ಟು ಬೇರೆ ಬೇರೆ ಬಾಳೆಕಾಯಿ ಅಂತೂ ನೋಡಿ ಎಷ್ಟೊಂದು ಕೊಟ್ಟು ಕಳಿಸ್ಯಾರಂತ. ಒಂದು ರಾಶಿ ಇದೆ. ಇದು 1-2 ಕೊನೆದಂತ ಹೇಳಿದ್ರಮ್ಮ, ಹಾಗಾಗಿ ಜಾಸ್ತಿನೇ ಇದೆ. ಕೆಸುವಿನ ಸೊಪ್ಪು, ತೆಂಗಿನಕಾಯಿ, ಇದು ನುಗ್ಗೆ ಸೊಪ್ಪು, ನೋಡಿ ಚಟ್ಟೆ ಸೊಪ್ಪು ಹತ್ತಿರದಿಂದ ತೋರಿಸ್ತೀನಿ ನೋಡಿ. ಇದೇ ಚಟ್ಟೆ ಸೊಪ್ಪು. ಸಾಮಾನ್ಯವಾಗಿ ಗೊತ್ತಾಗ್ಬೋದು ನಿಮಗೆ ಈ ಥರ ಹತ್ತಿರದಿಂದ ನೋಡುವಾಗ. ಇದಕ್ಕೆ ಹಲಸಿನ ಬೇಳೆ ಹಾಕ್ಬಿಟ್ಟು ಪಲ್ಯ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನೋಡಿ, ನೆಲಬಸ್ಲೇನು ನೋಡಿ ಎಷ್ಟು ಹತ್ತಿರದಿಂದ. ಈಗ ಗೊತ್ತಾಗಿರ್ಬೋದು ಸಾಮಾನ್ಯವಾಗಿ ನೆಲಬಸ್ಲೆ ಹೇಗಿರುತ್ತಂತ. ಹಾಗೆಯೇ ಇದು ಉರ್ಗನ್ ಸೊಪ್ಪು ಅಂದರೆ ಬ್ರಾಹ್ಮಿ ಸೊಪ್ಪು. ಇದನ್ನು ಅಷ್ಟೇ ಚಟ್ನಿಗೆ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ವಾ ತವರು ಮನೆ ಉಡುಗೊರೆ ಎಷ್ಟು ಬಂದಿದೆ ಅಂತೇಳಿ. ನಾನು ಮಲೆನಾಡಿಂದ ಎಲ್ಲ ಅಡುಗೆ ಮಾಡ್ತೀನಿ, ಹಾಗಾಗಿ ಅಮ್ಮ ಎಲ್ಲೆಲ್ಲಿ ಹರವೆ ಸೊಪ್ಪು ಇರುತ್ತೆ
ಇದು ಕೆಸುವಿನ ಸೊಪ್ಪಿರುತ್ತೆ, ಬ್ರಾಹ್ಮಿ ಸೊಪ್ಪಿರುತ್ತೆ, ಎಲ್ಲನೂ ಕೊಟ್ಟು ಕಳಿಸ್ತಾರೆ. ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ನಾವು ಪೇಟೆಯಲ್ಲಿ ಅದು ಇದು ತಗೊಂಡು ತಿನ್ನೋದಕ್ಕಿಂತ ಈ ಥರದ್ದೆಲ್ಲ ತಿಂದರೆ ಒಳ್ಳೆಯದು. ಅದಕ್ಕಿಂತ ಹೆಚ್ಚಾಗಿ ಯಾವ ಕಾಲಕ್ಕೆ ಏನು ಬೇಕು ಮಕ್ಕಳಿಗಂತ ತಿಳ್ಕೊಳ್ಳೋಳು ಅಮ್ಮ ಮಾತ್ರ ತಾನೇ. ಎಲ್ಲ ಕೊಟ್ಟು ಕಳಿಸಿದ್ದಕ್ಕೆ ತುಂಬ ಥ್ಯಾಂಕ್ ಯು ಅಮ್ಮ. ನಾನೀಗ ಇದನ್ನೆಲ್ಲ ತೆಗೆದಿಟ್ಬಿಟ್ಟು ದಿನಕ್ಕೆ ಒಂದೊಂದೇ ಐಟಮ್ ಮಾಡೋದು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ಒಂದಿನ ಪತ್ರೊಡೆ ಮಾಡಬೇಕು, ಒಂದಿನ ಸೊಪ್ಪು ಬಂದಿದೆ ಉಪ್ಸಾರು ಮಾಡಬೇಕು, ಇದು ಚಟ್ನಿ ಮಾಡಬೇಕು, ತಂಬುಳಿ ಮಾಡಬೇಕು. ಇಷ್ಟೊಂದು ಕೆಲಸ ಇದೆ ಮಾರ್ರೆ ನನಗೆ. ಈ ವಾರ ಬೇರೆ ಬೇರೆ ಥರದ ಅಡುಗೆ ಮಾಡ್ತೀನಿ. ಖಂಡಿತವಾಗ್ಲೂ ಈ ರೆಸಿಪಿಗಳನ್ನು ಹೇಗೆ ಮಾಡೋದು ಅಂತ ನಿಮಗೂ ತೋರಿಸ್ತೀನಿ. ನೀವು ಕೂಡ ಈ ಸೊಪ್ಪುಗಳೆಲ್ಲ ಸಿಕ್ಕಿದಾಗ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲೂ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ವಿಡಿಯೋ ಮುಗಿಸೋಣ ಅಂದ್ಕೊಂಡಿದ್ದೀನಿ. ಹೋಗಿ ಬರಲಾ? ನಮಸ್ಕಾರ, ಎಲ್ರಿಗೂ ಒಳ್ಳೇದಾಗಲಿ ಮಾರ್ರೆ.